ಹಾಯ್ ಫ್ರೆಂಡ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರಿ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾನು ಸಹ ಆರೋಗ್ಯವಾಗಿದ್ದೀನಿ. ಯೂಶ್ವಲಿ ನಾನು ಇವತ್ತೇನು ರೆಸಿಪಿ ಮಾಡ್ತಾಯಿದ್ದೀನಿ. ಹೆಚ್ಚಾಗಿ ಜನರಿಗೆ ಇದು ಇಷ್ಟಪಡೋದಿಲ್ಲ, ಆದರೆ ಒಂದೊಂದು ರೀತಿಯಾದ ಇದರಲ್ಲಿ ಮಾಡಿ ವೆರೈಟಿ ಆಫ್ ಇದನ್ನು ಮಾಡಿದರೆ ನಿಜವಾಗ್ಲೂ ಇದು ಒಳ್ಳೆ ಆದ ವೆಜಿಟೇಬಲ್ ಅಂತಲೇ ಹೇಳ್ಬೋದು. ನಾನು ಮೊನ್ನೆ ಕಟ್ ಮಾಡಿರುವ ಸುವರ್ಣಗೆಡ್ಡೆ ಒಂದು ಚಿಕ್ಕ ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ. ಅದೇ ಬೇಯಲಿಕ್ಕೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಈಗ 2 ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ತಿದ್ದೀನಿ. ರುಚಿಗೆ ತಕ್ಕ ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಅದೇ ಟೈಮಲ್ಲಿ ಒಂದು ಗ್ಯಾಸಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಮಸಾಲಾನ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಈ ಪ್ಯಾನಿಗೆ 3 ಮೆಣಸಿನ್ಕಾಯಿ, ಕ್ವಾಂಟಿಟಿ ಸ್ವಲ್ಪ ಇರೋದ್ರಿಂದ ಕ್ವಾಂಟಿಟಿ ಹೆಚ್ಚಿದ್ರೆ ಬೇಕಾದರೆ ಇದನ್ನು ಇನ್ಕ್ರೀಸ್ ಮಾಡ್ಕೋಬೋದು. ಇಲ್ಲಿ 3 ಬ್ಯಾಡಗಿ ಮೆಣಸಿನ್ಕಾಯನ್ನ ಡ್ರೈ ರೋಸ್ಟ್ ಮಾಡ್ತಿದ್ದೀನಿ. ಇದು ರೋಸ್ಟ್ ಆಯಿತು. ಈಗ ಒಂದು ಅರ್ಧ ಚಮಚದಷ್ಟು ಉದ್ದಿನ ಬೇಳೆನ ಹಾಕ್ಕೊಳ್ತಿದ್ದೀನಿ. ಸೇಮ್ ಟೈಮಲ್ಲಿ ಒಂದು 10 ಹೆಸರು ಕರಿಬೇವನ್ನು ಹಾಕ್ಕೊಳ್ತಿದ್ದೀನಿ. ಕುಕ್ಕರಲ್ಲಿ ಇಲ್ಲಿ ಕುದಿ ಬರ್ತಾ ಉಂಟು. ಈಗ ಲಿಡ್ಡನ್ನು ಮುಚ್ಚೋಣ. ಇದು ಕೇವಲ 1 ವಿಸಿಲ್ ಬರಿಸಿದ್ರೆ ಸಾಕು, ಹೆಚ್ಚು ಇದು ಮಾಡೋದು ಬೇಕಾಗಿಲ್ಲ. ಒಂದೇ ವಿಸಿಲಲ್ಲಿ ಇದು ಬೇಯ್ತದೆ. ಇದನ್ನು ಈ ಪ್ಲೇಟಿಗೆ ಹಾಕೊಳ್ಳೋಣ. ಇದು ತಣ್ಣಗಾದ ನಂತರ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ, ಸ್ವಲ್ಪ ತೆಂಗಿನಕಾಯಿ ಜೊತೆ. ಓಕೆ, ಇಲ್ಲೊಂದು ಮಿಕ್ಸಿ ಜಾರ್ಗೆ 1 ಟೀ ಸ್ಪೂನಷ್ಟು ಕೊರಿಯಂಡರ್ ಪೌಡರ್, ಕೊತ್ತಂಬರಿ ಪೌಡರನ್ನು ತಗೊಂಡಿದ್ದೀನಿ. ಬೆಂಕಿ ಬಂದ್ ಮಾಡಿದೆ. 1 ವಿಸಿಲಲ್ಲಿ ನಾನು ಬಂದ್ ಮಾಡಿದ್ದೀನಿ. ಈಗ ಇದೇ ಮಿಕ್ಸಿ ಜಾರಿಗೆ ಸ್ವಲ್ಪ ಹಸಿ ತೆಂಗಿನಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಹೋಳಿನಷ್ಟು ಉಂಟು. ಓಕೆ, ಈಗ ಇದೇ ಮಿಕ್ಸಿಗೆ ಈ ಮೆಣಸಿನಕಾಯಿ ಏನು ರೋಸ್ಟ್ ಮಾಡಿದ್ದೀವ ಅದನ್ನು ಹಾಕ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ನೀರು ಹಾಕಿ ನಾವು ತರಿಯಾಗಿ ರುಬ್ಕೊಳ್ಳೋಣ. ರುಬ್ಕೊಳ್ಳಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ಗೊಜ್ಜಿಗೋಸ್ಕರ ಆಯಿತಾ, ಕುಕ್ಕರ್ದು ಸ್ಟೀಲ್ ಸ್ವಲ್ಪ ತೆಗೆಯೋಣ ಬೇಗ. ಅಲ್ಲೇ ಅದರಲ್ಲೇ ಬಿಟ್ಟರೆ ಅದು ಬೇಗ ಸ್ಮ್ಯಾಶ್ ಆಗಿ ಹೋಗ್ತದೆ. ಅದಕ್ಕೋಸ್ಕರ ನೋಡ್ಬೋದು, ಒಳ್ಳೆಯಾಗಿ ಬೆಂದಿದೆ. ಓಕೆ, ಸ್ಮ್ಯಾಶ್ ಆಗಲ್ಲ, ಫುಲ್ ಹೋಳು ಹಾಗೇ ಇದೆ. ಈಗ ಗ್ಯಾಸಲ್ಲಿ ಒಂದು ಪಾತ್ರೆ ಇಟ್ಕೊಳ್ಳೋಣ. ಪಾತ್ರೆ ಬಿಸಿ ಆಗ್ತಾ ಬರುವಾಗ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಈಗ ಒಂದು 1/4 ಚಮಚದಷ್ಟು ಸಾಸಿವೆ, ಸ್ವಲ್ಪ ಕರಿಬೇವು, ಬೆಂಕಿನ ಚಿಕ್ಕ ಮಾಡ್ಕೊಳ್ಳಿ. ಈಗ ರುಬ್ಬಿಟ್ಟಿದ್ದ ಮಸಾಲೆನ ಹಾಕ್ಕೊಳ್ಳೋಣ. ಇದನ್ನು ಒಳ್ಳೆಯ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಸಾಲ ಫ್ರೈ ಮಾಡುವ ಅವಶ್ಯಕತೆ ಇಲ್ಲ. ಈಗ ಬೆಂದ ಸುವರ್ಣಗೆಡ್ಡೆನ ಹಾಕ್ಕೊಳ್ಳೋಣ. ಸುವರ್ಣಗೆಡ್ಡೆ ಮತ್ತು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಂದ ನೀರನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಒಳ್ಳೆ ಮಾಡಿ ಮಿಕ್ಸ್ ಮಾಡುವ. ಉಪ್ಪು ರುಚಿಗೆ ತಕ್ಕ ಬೇಯುವಾಗ ಹಾಕ್ಕೊಂಡಿದ್ದೀವಿ. ಈಗ ಇನ್ನೊಮ್ಮೆ ನೋಡೋಣಂತೆ. ಉಪ್ಪು ಕಮ್ಮಿ ಇದ್ದರೆ ಹಾಕ್ಕೊಳ್ಳೋಣ. ಉಪ್ಪು ಸರಿ ಇದೆ. ಇದಕ್ಕೆ ಪುನಃ ಉಪ್ಪು ಹಾಕುವ ಅವಶ್ಯಕತೆ ಇಲ್ಲ. ಈಗ ಮಸಾಲೆ ರುಬ್ಬಿದ ನೀರನ್ನು ಸ್ವಲ್ಪ ಹಾಕ್ಕೊಳ್ಳೋಣ. ಇದೊಂದು ಒಳ್ಳೆ ಮಿಕ್ಸ್ ಮಾಡಿ ಇನ್ನೊಂದು 5 ನಿಮಿಷಕ್ಕೆ ಲೋ ಫ್ಲೇಮಲ್ಲಿ ಇಡೋಣ. ಈಗ ಬನ್ನಿ ನೋಡೋಣ. ಒಳ್ಳೆ ಕುದೀತಾ ಬರ್ತುಂಟೆ. ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಲೈಮ್ ಜ್ಯೂಸ್, ಓಕೆ, ನಿಂಬೆಹಣ್ಣಿನ ರಸನ ಸೇರಿಸ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಸ್ವಲ್ಪ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಸೊ ಇವತ್ತಿನ ನಮ್ಮ ಕ್ವಿಕ್ ಆಗಿರುವಂಥ ಸುವರ್ಣಗೆಡ್ಡೆ ಗೊಜ್ಜು ರೆಡಿಯಾಗಿದೆ. ಇದು ಉದ್ದಿನ ಬೇಳೆ ಹಾಕಿದ್ರಿಂದ ಮತ್ತೆ ಸ್ವಲ್ಪ ಹೊತ್ತಿನಲ್ಲೇ ಅದು ತುಂಬ ದಪ್ಪ ಆಗ್ತದೆ. ಓಕೆನಾ? ಈಗ ಆಲ್ರೆಡಿ ಸೆಮಿ ಗ್ರೇವಿ ಥರ ಉಂಟು. ಸ್ವಲ್ಪ ಗೊಜ್ಜಿನ ಆಕಾರದಲ್ಲಿ ಬರಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ. ಇನ್ನೊಂದು 10 ನಿಮಿಷದಲ್ಲಿ ಹಾಗೆ ಬಿಟ್ಟರೆ ಅದು ಅಲ್ಲೇ ಗಟ್ಟಿ ಆಗ್ತದೆ, ಉದ್ದಿನ ಬೇಳೆ ಹಾಕಿದ್ರಿಂದ. ಈಗ ಬೆಂಕಿನ ಬಂದ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೇನೆ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಒಳ್ಳೆ ಕಮೆಂಟ್ ಹಾಕ್ಲಿಕ್ಕೆ ಇಷ್ಟಪಡಿ.
ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ ಜೊತೆ ಶೇರ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವೀಡಿಯೋದಲ್ಲಿ ಸಿಗೋಣಂತೆ. ಥ್ಯಾಂಕ್ ಯು ಸೋ ಮಚ್.